ನಂಗೆ ಇವ ಹೇಳಿದ. ನಂಗೆ ಅಪ್ಪ ಹೇಳಿದ್ರು. ಪಾಪ ಪ್ರಾಣಿಗಳು ಬೀದಿ ಬೀದಿಯಲ್ಲಿದ್ದ ಕಸವನ್ನು ತಿಂತದೆ. ಜನರಿಗೆ ಬುದ್ಧಿ ಹೇಳಕ್ಕಾಗುತ್ತಾ? ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಕಸ ಬಿಸಾಕ್ತಾರೆ ಮೂರ್ಖರು. ಯಾರು ಇವರಿಗೆ ಬುದ್ಧಿ ಹೇಳೋದು? ಪ್ಲಾಸ್ಟಿಕ್ ಅಲ್ಲೇ ಇದ್ದ ಕಸವನ್ನೆಲ್ಲ ತಂದು ಹಾಕ್ತಾರೆ. ಇದನ್ನ ಅವರ ತಟ್ಟೆಗೆ ಹಾಕ್ಬೇಕು. ಬೆಕ್ಕಿಗೆ ಗಂಟೆ ಕಟ್ಟಕ್ಕಾಗುತ್ತಾ? ಕಟ್ಟದೆ ಏನು? ಯಾರು ಕಟ್ಟುತ್ತಾರೆ? ಪಂಚಾಯತ್. ಅರೆ ಮೂರ್ಖ, ಪಂಚಾಯತ್ನವರಿಗೆ ಎಲ್ಲಾ ಕಡೆ ಹೋಗಿ ಕಸ ಎತ್ತಲು ಆಗುತ್ತದೆ? ಅದನ್ನು ಯೋಚನೆ ಮಾಡು. ಪುರಸಭೆ ಇದೆ ಅಲ್ಲ. ಪುರಸಭೆ ನಿನ್ನ ಸೇವೆಗೆ ಮಾತ್ರ ಅಲ್ಲ, ಅವರಿಗೇನು ಬೇರೆ ಕೆಲಸ ಇಲ್ವಾ? ಮೊದಲು ಈ ಜನರಿಗೆ ಬುದ್ಧಿ ಬೇಕಲ್ಲ. ನಮಸ್ತೆ ಸರ್. ನಮಸ್ತೆ. ಏನ್ ಮಕ್ಕಳೇ ಶಾಲೆಗೆ ಹೋಗಿಲ್ವಾ? ಹೇಗೆ ಹೋಗುವುದು ಸರ್? ನಮ್ಮ ಮಿತ್ರ ರಮೇಶನ ದನ ಸತ್ತು ಹೋಯಿತು. ಏನು? ನಮ್ಮ ಮಿತ್ರ ರಮೇಶನ ದನ ಸತ್ತು ಹೋಯಿತು. ಹೇಗೆ? ಪ್ಲಾಸ್ಟಿಕ್ ತಿಂದು. ಎಲ್ಲಿ? ಬೀದಿಯಲ್ಲಿ. ನಿಮಗೆ ಯಾರು ಹೇಳಿದ್ದು? ನಮಗೆ ಡಾಕ್ಟರ್ ಹೇಳಿದ್ದು. ಹೊಟ್ಟೆ ಡುಬ್ಬಾಗಿ ಸತ್ತಿತಂತೆ. ಇನ್ನು ರಮೇಶನಿಗೆ ದನ ಇಲ್ಲ ಸರ್. ಈಗ ನೀವೇನ್ ಮಾಡ್ತೀರಿ? ನಾವು ಯಾರೆಲ್ಲ ಕಸ ಹಾಕ್ತಾರೆ ಅಂತ ನೋಡ್ತೇವೆ. ನಿಮ್ಮ ಬೆಂಬಲಕ್ಕೆ ನಾನಿದ್ದೇನೆ. ನೀವು ಏನು ಮಾಡುವಿರಿ ಮಾಡಿ. ಆಯ್ತು ಸರ್. ಮಧ್ಯಾಹ್ನ ಮೇಲೆ ಶಾಲೆಗೆ ಬನ್ನಿ. ಆಯ್ತು ಸರ್. ಈ ಜನರಿಗೆ ಬುದ್ಧಿ ಅನ್ನೋದೇ ಇಲ್ಲ. ಎಲ್ಲಾ ಕಡೆಗಳಲ್ಲಿ ಕಸ ಬಿಡ್ತಾರೆ. ನಿಲ್ಲು ನಿಲ್ಲು ನಿಲ್ಲು. ಇನ್ನು ಎಷ್ಟು ಕಸ ಹಾಕ್ತಾರೆ ಅಂತ ನೋಡೋಣ. ಆಯ್ತು. ಈ ಹೆಂಗಸರಿಗೂ ಬುದ್ಧಿ ಇಲ್ಲ. ಈಗ ತೆಗಿಬೇಕಾ? ಕೋಳಿಯ ಕಾಲು. ಕೆಂಬುಡೆ. ಕೊಳೆತ ಬಾಗ್ಸುಡೆ. ತರಕಾರಿ ಸಿಪ್ಪೆ. ಪ್ಯಾಂಪರ್ಸ್. ಇದನ್ನು ಹೀಗೆ ಮುಟ್ಟಬೇಡ. ಕೈಗಾವ ಸತ್ಯಾಗಿ ಹಾಕು. ತೆಗೆದುಕೊಂಡು ಹೋಗು. ಕೋಳಿಯ ಕಾಲು. ಕೆಂಬುಡೆ. ಕೊಳೆತ ಬಾಗ್ಸುಡೆ. ತರಕಾರಿ ಸಿಪ್ಪೆ. ಪ್ಯಾಂಪರ್ಸ್. ಇದಕ್ಕೊಂದು ಪರಿಹಾರ ಹುಡುಕ್ಬೇಕಲ್ಲ. ಪಂಚಾಯತಿಗೆ ಹೋಗೋಣ. ಸರಿ, ಹೋಗೋಣ. ನಮಸ್ತೆ ಮಕ್ಕಳೇ, ಶಾಲೆಗೆ ಹೋಗ್ಲಿಲ್ವಾ? ಹೇಗೆ ಹೋಗುದು ಸರ್? ನಮ್ಮ ಮಿತ್ರ ರಮೇಶನ ದನ ಸತ್ತು ಹೋಯಿತು. ಹೇಗೆ? ಬೀದಿ ಬೀದಿಯಲ್ಲಿದ್ದ ಕಸ ಕಡ್ಡಿಗಳನ್ನು ತಿಂದು. ನಾವೀಗ ನಮ್ಮಿಂದ ಏನು ಮಾಡಬೇಕು? ಏನು ಮಾಡಬೇಡಿ ಮೇಡಮ್. ಆದ್ರೆ ನಾವೊಂದು ಜಾತ ಮಾಡ್ತೇವೆ. ಜಾತ ಮಾಡಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ತೇವೆ. ಊರಿನವರನ್ನೆಲ್ಲರನ್ನು ಒಟ್ಟು ಸೇರಿಸಿ ನಾನು ಡಾಕ್ಟರ್ ಅನ್ನು
ಕಸಗಳೆಂದು ನೀವೀಗಾಗಲೇ ಕಂಡುಕೊಂಡಿದ್ದೀರಿ. ಕಸಗಳಲ್ಲಿ 3 ವಿಧ ಇದೆ. ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸ. ಬಾಳೆ ಸಿಪ್ಪೆ, ತರಕಾರಿ ಸಿಪ್ಪೆ ಇವುಗಳನ್ನೆಲ್ಲ ಹಸಿ ಕಸದ ಬುಟ್ಟಿಗೆ ಹಾಕಬೇಕು. ಗಾಜಿನ ಚೂರುಗಳನ್ನು